ಅಕ್ಕ, ಆ ಬಾವಿ ಒಳಗಡೆ ಇದ್ದಿದ್ದ ಪ್ರತಿಮೆ ಯಾರ್ದು? ಅಕ್ಕ, ಆ ಪ್ರತಿಮೆ ಯಾರ್ದು ಅಂತ ನಿನಗೆ ಗೊತ್ತಿಲ್ವಾ? ನೀನು ಹೇಳಲೇಬೇಕು. ಆ ಕಾಲುಂಗ್ರ ನಮ್ಮನ್ನ ಇಲ್ಲಿವರೆಗೂ ಯಾಕೆ ಕರ್ಕೊಂಬಂತು? ಪ್ರತಿಮೆ ಇರೋ ಬಾವಿನ ನಮಗೆ ಯಾಕೆ ತೋರಿಸ್ತು? ಆ ಪ್ರತಿಮೆ ಯಾರ್ದು? ನೀನು ಹುಡುಕ್ತಾ ಇದ್ದಿದ್ದು ಇದನ್ನೇನಾ? ಏನಕ್ಕ ಇದೆಲ್ಲ? ಹೌದು ದುರ್ಗಾ, ನಾವು ಹುಡುಕ್ತಿದ್ದ ದಾರಿ ಇದೆ. ದಾರಿ ಅಂದ್ರೆ ಈ ಪ್ರತಿಮೆಗೂ ನೀನು ಹುಡುಕ್ತಾ ಇರೋದಕ್ಕೂ ಏನ್ ಸಂಬಂಧ? ಅಷ್ಟಕ್ಕೂ ಈ ಪ್ರತಿಮೆ ಯಾರ್ದಕ್ಕ? ಆ ಕಾಲುಂಗ್ರ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಅಂದ್ರೆ ಈ ಪ್ರತಿಮೆ ಹಿಂದೆ ಏನಾದ್ರೂ ರಹಸ್ಯ ಇರ್ಬೋದಾ? ನೀನು ಈ ಪ್ರತಿಮೆನ ಹುಡುಕ್ತಾ ಇದ್ದಿದ್ದು? ಇದೆಲ್ಲ ಯಾರ್ದು? ಈಗ್ಲಾದ್ರೂ ಏನು ಅಂತ ಹೇಳಕ್ಕ. ದುರ್ಗಾ, ನೀನು ಕೇಳ್ತಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ, ಹೇಳಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದಕ್ಕೂ ಮುಂಚೆ ನಾನು ಹೋಗಿ ಅಪ್ಪನ ಭೇಟಿ ಮಾಡಬೇಕು. ಅವ್ರ ಹತ್ರ ಕೆಲವು ವಿಷಯಗಳನ್ನ ಕೇಳಿ ತಿಳ್ಕೋಬೇಕು. ಅಕ್ಕ, ನೀನು ಅಪ್ಪನ ಆಮೇಲೂ ನೋಡ್ಬೋದು. ಆದರೆ ನಿನ್ಗೇನು ಗೊತ್ತಿದೆಯೋ ಮೊದಲು ನನಗೂ ಗೊತ್ತಾಗಬೇಕು. ಈ ಪ್ರತಿಮೆ ಯಾರ್ದಕ್ಕ? ಅದು ನೋಡ್ತಿದ್ರೆ ನಂಗೆ ತುಂಬ ಭಯ ಆಗ್ತಿದೆ. ಏನು ಅಂತ ಹೇಳಕ್ಕ. ದುರ್ಗಾ, ಈಗ ವಾದ ಮಾಡಬೇಡ. ಸಮಯ ಬಂದಾಗ ನಾನೇ ನಿನ್ಗೆಲ್ಲಾನು ಬಿಡಿಸಿ ಹೇಳ್ತೀನಿ. ಆದರೆ ಈಗ ಪ್ಲೀಸ್ ಸುಮ್ಮನೆ ಮನೆಗೆ ಹೋಗು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಸರಿ, ಹಾಗಾದರೆ ಹೋಗು. ಆ ಪ್ರತಿಮೆ ದಾಕ್ಷಾಯಿಣಿ ಅತ್ತಿದೆ ಅಂತ ನನಗನ್ನಿಸ್ತಾ ಇದೆ. ಆದರೆ ಒಬ್ಬ ಮನುಷ್ಯ ಕಲ್ಲಿನ ಪ್ರತಿಮೆ ಆಗೋದಕ್ಕೆ ಹೇಗೆ ಸಾಧ್ಯ? ಯಾವ ಶಕ್ತಿ ಅವ್ರನ್ನ ಹೀಗೆ ಕಟ್ಟಾಕಿರ್ಬೋದು? ಇವರನ್ನ ಹೇಗೆ ಈ ಬಂಧನದಿಂದ ಆಚೆ ತರೋದು? ಇದು ಎಲ್ಲದಕ್ಕೂ ಎಲ್ಲೋ ಒಂದು ಕಡೆ ಉತ್ತರ ಇದ್ದೇ ಇರತ್ತೆ. ಮಾಳ್ವಿಕಾ ಏನೇ ತಂತ್ರ ಮಾಡಿದ್ರು ದಾಕ್ಷಾಯಿಣಿ ಅತ್ತೆನ ಇಂಥ ಪರಿಸ್ಥಿತಿಗೆ ತಂದಿರೋ ರಹಸ್ಯನ ನಾನು ಕಂಡು ಹಿಡಿಲೇಬೇಕು. ಅಪ್ಪನ ಹತ್ರ ಹೋದರೆ ಯಾವುದಾದ್ರೂ ಒಂದು ದಾರಿ ತೋರಿಸ್ತಾರೆ. ತರುಣ್, ಆ ಕರ್ಟನ್ಸಿನ್ ಎಷ್ಟು ಅಲ್ಟಿಮೇಟ್ ಆಗಿತ್ತು. ಅಣ್ಣನ ಮುಖ ಆಲ್ಮೋಸ್ಟ್ ಎಕ್ಸ್ಪೋಸ್ಡ್ ಆಗಿಬಿಟ್ಟಿತ್ತು. ಪಾಪ ಅದಕ್ಕೆ ನಾಚಿಕೆಯಿಂದ ಓಡೇ ಹೋಗ್ಬಿಟ್ರು. ಶಾನ್ವಿ, ಶರತ್ ಮೂಡ್ ಆಫ್ ಆಗಿದೆ ಅನ್ಸುತ್ತೆ. ನಾನು ಸಾರ್ಟ್ ಔಟ್ ಮಾಡ್ಕೊಂಡ್ಬರ್ತೀನಿ. ಶರತ್, ಜಸ್ಟ್ ಅ ಸೆಕೆಂಡ್. ಶರತ್, ಶಾನ್ವಿ ಸುಮ್ಮನೆ ನಗಾಡ್ತಿದ್ಲು ಅಷ್ಟೇ. ನಿನ್ಗೆ ಆಕ್ವರ್ಡ್ ಅನ್ಸಿದ್ರೆ ಐಮ್ ಸಾರಿ. ತರುಣ್, ನಾನು ನಿನಗೆ ಸ್ಟ್ರೈಟಾಗಿ ಹೇಳ್ತಾ ಇದ್ದೀನಿ. ನೀನು ದುರ್ಗನ ಕಾಪಾಡೋದಕ್ಕೆ ಹೆಲ್ಪ್ ಮಾಡಿದೆ ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ಸುಮ್ಮನಿದ್ದೀನಿ. ಅದರ ಅರ್ಥ ನೀನು ಶಾನ್ವಿ ಜೊತೆ ಡೇಟ್ ಮಾಡ್ಬೋದು, ಅವಳನ್ನ ಮದುವೆ ಆಗೋ ಕನಸು ಕಾಣ್ಬೋದು ಅಂತ ಅಲ್ಲ.